ನಮಸ್ಕಾರ ಫ್ರೆಂಡ್ಸ್, ನಾವಿವತ್ತು ಸಿಂಪಲ್ಲಾಗಿ ನೀರು ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ನಾನಿಲ್ಲಿ 2 ಕಪ್ ಆಗುವಷ್ಟು ರೇಷನ್ ಅಕ್ಕಿನ ಒಂದು 2-3 ಸಲ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ. ನೋಡಿ, ನಾವು ಬೆಳಿಗ್ಗೆ ಮಾಡಬೇಕು ನೀರು ದೋಸೆ ಅಂದರೆ ರಾತ್ರಿನೇ ನೆನೆಸಿಟ್ಕೊಂಡು ಬೆಳಿಗ್ಗೆನೇ ರುಬ್ಬಿ ಬೆಳಿಗ್ಗೆನೇ ಮಾಡ್ಕೋಬೋದು. ಅದಕ್ಕೆ 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಅಕ್ಕಿನ ಹಾಕೋತಾ ಇದ್ದೀನಿ. ನೋಡಿ, ನಂತರ ಇದಕ್ಕೆ ಅಕ್ಕಿ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನಂತರ ನೋಡಿ, ಇದನ್ನು ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ನೋಡಿ, ಈ ಹದದಲ್ಲಿದ್ದರೆ ಸಾಕು. ನಾನು ಇದನ್ನು ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ. ಮತ್ತು ಉಳಿದಿರೋವಂಥ ಅಕ್ಕಿ, ತೆಂಗಿನಕಾಯಿ ತುರಿ, ನಂತರ ನೀರನ್ನು ಸೇರಿಸ್ಕೊಂಡು ಮತ್ತೆ ರುಬ್ಬಿ ಹಾಕ್ತಾಯಿದ್ದೀನಿ. ನೋಡಿ, ಅದಕ್ಕೆ ಎಷ್ಟಾಗುತ್ತಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಇದು ನೀರು ದೋಸೆಗೆ ಹಿಟ್ಟು ರೆಡಿಯಾಗಿದೆ. ನಾನು ಒಲೆ ಮೇಲೆ ಒಂದು ತವ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ನಾನು ಈರುಳ್ಳಿಯಲ್ಲಿ ಎಣ್ಣೆನ ಹಚ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ದೋಸೆನ ಹಾಕ್ಕೋತಾ ಇದ್ದೀನಿ. ನೋಡಿ, ತೆಳ್ಳಗೆ ಹಾಕ್ಕೋಬೇಕಾಗುತ್ತೆ. ಇದನ್ನು ಈಗ ಮುಚ್ಚಬೇಕಾಗುತ್ತೆ. ಫ್ರೆಂಡ್ಸ್, ಹಾಕುವಾಗ ಮೀಡಿಯಮ್ ಉರಿನಲ್ಲಿ ಹಾಕ್ಕೋಬೇಕು. ಹಾಕಿ ಅದನ್ನು ಹೈ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ. ಒಂದು 3 ನಿಮಿಷ ಆದಮೇಲೆ ಓಪನ್ ಮಾಡಬೇಕು. ಸೈಡ್ಸ್ನ ನೋಡಿ ಈ ರೀತಿ ಎಬ್ಬಿಸ್ಬೇಕಾಗುತ್ತೆ. ನಂತರ ಇದನ್ನು ತಿರುಗಿಸಿ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಸಿಮ್ಮಲ್ಲಿ ಇಟ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನೀರು ದೋಸೆ ಮಾಡಬೇಕಾದ್ರೆ ತುಂಬ ಪೇಷನ್ಸ್ ಬೇಕಾಗುತ್ತೆ. ನೋಡಿ, ಇದೀಗ ಆಗಿದೆ. ಇದನ್ನೇ ಒಂದು ಪ್ಲೇಟಲ್ಲಿ ತೆಗಿತಾ ಇದ್ದೀನಿ. ನೋಡಿ, ಮತ್ತು ಅದೇ ರೀತಿ ಉಳಿದಿರೋಂಥ ಹಿಟ್ಟಲ್ಲಿ ನಾವು ದೋಸೆನ ಹಾಕೋತಾ ಇದ್ದೀನಿ. ಈ ರೀತಿ ತೆಳ್ಳಗೆ ಹಾಕೋಬೇಕಾಗುತ್ತೆ. ನಂತರ ಒಂದು 2-3 ನಿಮಿಷ ಮುಚ್ಚಿದರೆ ಸಾಕು. ಈಗ ಮತ್ತೆ ಸೈಡ್ಸ್ನ ಚೆನ್ನಾಗಿ ಎಬ್ಬಿಸ್ಬೇಕಾಗುತ್ತೆ. ನೀವು ಬೇಕಾದರೆ ಎಣ್ಣೆನ ಮೇಲೆ ಹಾಕೋಬಹುದು. ನಾನು ಹಾಕ್ಕೊತಾ ಇಲ್ಲ. ನೋಡಿ, ಈ ರೀತಿ ತಿರುಗಿಸಿ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ತುಂಬ ಈಸಿ ಫ್ರೆಂಡ್ಸ್. ಇದು ತೆಂಗಿನಕಾಯಿ ಚಟ್ನಿ ಜೊತೆ, ಬೇಳೆ ಸಾಂಬಾರು ಜೊತೆ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಥ್ಯಾಂಕ್ ಯು.